ನಮಸ್ಕಾರ ಕರ್ನಾಟಕ, ಎಲ್ರು ಹೆಂಗಿದ್ದೀರಿ? ಇವತ್ತು ವರ್ಷ ಮುಗೀತು, 2024 ಮುಗೀತು. ನಾನು ಭಾರತಕ್ಕೆ ಬಂದು ಆಲ್ಮೋಸ್ಟ್ ಇವಾಗ 1.5 ವರ್ಷ ಆಯಿತು ಅಂತ ಇಟ್ಕೊಳ್ಳಿ. ಸೊ 2023 ಮೇನಲ್ಲಿ ಬಂದೆ ಭಾರತಕ್ಕೆ. ಸೊ ಈಗ ಮತ್ತೆ ಏನಪ್ಪ ಪ್ರೋಗ್ರೆಸ್ಸು, ಇಯರ್ ಎಂಡ್ ಅಂತ ಹೇಳ್ತಿದ್ದಾರೆ ಮೇಡಮ್, ಏನೇನು ಮಾಡಿದ್ರು? ಸೊ ಖಂಡಿತ ಅಪ್ಡೇಟ್ ಮಾಡಲೇಬೇಕು. ನಾವೆಲ್ಲರೂ ನೆನೆಸ್ಕೋಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ನನ್ನ ಅಚೀವ್ಮೆಂಟ್ ಇಂದ ಅಲ್ಲ, ನಿಮಗೂ ಈ ವರ್ಷ ಹೇಗಿತ್ತು, ಏನೇನು ಮಾಡಿದ್ವಿ, ಯಾವ ಥರ ಪ್ರೋಗ್ರೆಸ್ ಮಾಡಿದ್ವಿ ಅನ್ನುವಂಥದ್ದನ್ನ ಒಂದು ಸಣ್ಣ ಮೆಲುಕು ಹಾಕ್ಕೊಂಡು ಈ ವರ್ಷನ ಮುಗಿಸಿ ಹೊಸ ವರ್ಷನ ಆರಂಭಿಸೋಣ. ಹೊಸ ವರ್ಷದಲ್ಲಿ ಹೆಚ್ಚಾಗಿ ಟ್ರೈನಿಂಗ್ಸ್ ಮತ್ತೆ ಇನಿಷಿಯೇಟಿವ್ಸ್ ಎಲ್ಲ ಇದೆ. ಈ ವಿಡಿಯೋದಲ್ಲಿ ತಮ್ಮ ಮುಂದೆ ಎಲ್ಲದನ್ನು ಬಿಚ್ಚಿಡ್ತೀನಿ. ದಯವಿಟ್ಟು ಗಮನ ಇಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ, ಸಮಾಜಕ್ಕೆ ಹೆಲ್ಪ್ ಮಾಡಿ. ನೀವೇನು ಕಾಸು ಕೊಡಬೇಕಾಗಿಲ್ಲ. ಕೊಡಬೇಕು ಅಂತ ಅನ್ಸಿದ್ರೆ ಅನಿತಾ ಫೌಂಡೇಶನ್ ಇದೆ, ಆ ವೆಬ್ಸೈಟ್ನಲ್ಲಿ, ನಾನು anitafoundation.in ವೆಬ್ಸೈಟ್ನಲ್ಲಿ QR ಕೋಡ್ ಇದೆ, ಅಲ್ಲಿ ಕಳಿಸ್ಬೋದು. ಸೊ ಇದು ಹೇಳ್ತಾ ಈಗ ನೋಡೋಣ ನಮ್ಮ ಒಂದು 2024 ಹೆಂಗಿತ್ತು ಅಂತ. 2024 ಅಲ್ಲಿ ಬಹಳ ಜನಕ್ಕೆ ಟ್ರೈನಿಂಗ್ಸ್ ಆಯ್ತು. ಆಲ್ಮೋಸ್ಟ್ ಒಂದು 20,000 ಜನ ಪ್ಲಸ್ ಟ್ರೈನಿಂಗ್ ಮಾಡಿದ್ದೀನಿ ನಾನು. ಸೊ ಇದೊಂದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಪ್ರೊಫೆಸರ್ಸ್ಗೆ ಟ್ರೈನಿಂಗ್ ಮಾಡಿದ್ದೀನಿ, ಮತ್ತೆ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಅಂದ್ರೆ ಇದು ಸಪ್ರೇಟ್ ಆಗಿ ಹೇಳ್ತಾರೆ, 20,000 ಜನ ಸ್ಟೂಡೆಂಟ್ಸ್ ಪ್ಲಸ್ ರೋಟರಿ ಕ್ಲಬ್ಸ್ ಸಿಕ್ಕಿದ್ರು. ಆಮೇಲೆ ಬಹಳಷ್ಟು ಜನ ಪ್ರೊಫೆಸರ್ಸ್ಗೆ ರೋಬೋಟಿಕ್ಸ್ ಮೇಲೆ ಆಗ್ಬೋದು, ಜೆಂಡರ್ ಸೆನ್ಸಿಟೈಸೇಷನ್ ಆಗ್ಬೋದು, ಅಥವಾ ಬೇರೆ ಟಾಪಿಕ್ಸ್ ಆಗ್ಬೋದು, ಎಲ್ಲವೂ ಮಾಡಿದ್ದೀವಿ ನಾವು ಈ ಸಲ. ಇದೊಂದು ರಿಮಾರ್ಕಬಲ್ ಅಚೀವ್ಮೆಂಟ್ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ಬೇರೆ ಟ್ರೈನಿಂಗ್ಸ್ ಕೂಡ ಮಾಡಿದ್ವಿ ಈ ವರ್ಷ. ಎಷ್ಟೋ ಜನ ಜಾಬ್ಸ್ ಕಂಡುಕೊಂಡ್ರು, ಒಂದು ಹೊಸ ಲೈಫ್ನ ಸೃಷ್ಟಿ ಮಾಡ್ಕೋತಿದ್ದಾರೆ. ಇದು ನಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಮಾಚಾರ. ಎಷ್ಟೋ ಜನ ಆರ್ಡರ್ಸ್ ಎಲ್ಲ ಬಂತು, ತುಂಬಾ ಖುಷಿಯಾಗಿ ಮೆಸೇಜ್ ಮಾಡ್ತಿದ್ದಾರೆ. ಅನಂತ ಧನ್ಯವಾದ ಎಲ್ರಿಗೂ. ಇಷ್ಟು ಒಳ್ಳೆ ಒಂದು ಸಪೋರ್ಟ್ ಸಿಗುತ್ತೆ, ಒಂದು ಒಳ್ಳೆ ಗ್ರೋತ್ ಸಿಗುತ್ತೆ ಅಂತ ನಾನು ಈ ವಿಚಾರದಲ್ಲಿ ನಿಜವಾದ ಸಮಾಜ ಸೇವೆ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದನ್ನ ಬಿಟ್ಟು ಈಗ ಈ ವರ್ಷ ನಮಗೆ ಧನ ಸಹಾಯ ಮಾಡಿದಂಥವ್ರು 5,000, 2,000, 500 ರೂಪಾಯಿ, 10,000 ರೂಪಾಯಿ, ಅದೇ ಮ್ಯಾಕ್ಸಿಮಮ್ ನಾನು ನೋಡಿದ್ದು. ಸೊ ಇದಿಷ್ಟು ಮಾಡಿದಂಥವ್ರಿಗೆ ಅನಂತ ಧನ್ಯವಾದಗಳು. ಮತ್ತೆ ಇಟ್ಸ್ ರಿಯಲಿ ಅಮೇಝಿಂಗ್. ಹೀಗೆ ನಿಮ್ಮ ಒಂದು ಸಪೋರ್ಟ್ನ ಮುಂದಿನ ವರ್ಷನೂ ಕೊಡಿ. ನಮಗೆ ಬೇಕಾಗಿರುತ್ತೆ. ಸಣ್ಣ ಹನಿಗಳನ್ನು ತುಂಬಾ ದೊಡ್ಡದಾಗಿ ಕಾಣುತ್ತೆ ಕೆಲವೊಮ್ಮೆ. ಅಷ್ಟೇ ನಾನು ನಿಮ್ಗೆ ಶೇರ್ ಮಾಡೋದು. ಈಗ ಮುಂದಿನ ವರ್ಷ, ಸೊ ಮುಂದಿನ ವರ್ಷಕ್ಕೆ ಹೋಗಕ್ ಮುಂಚೆ ಇನ್ನೊಂದೇ ಒಂದು ನೋಡ್ಕೊಂಬರೋಣ. ಮೈ ಬಡಿ ಇನೋವೇಷನ್ ಆಯ್ತು. ಮೈ ಬಡಿ ಇನೋವೇಷನ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 40 ಪೇಟೆಂಟ್ ಪ್ಲಸ್ ನಾವು ಮಾಡಿದ್ದೀವಿ. ಸೊ ಇದು ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಈಗ ಮುಂದಿನ ವರ್ಷದಲ್ಲಿ ಈ ಪೇಟೆಂಟ್ಸ್ ಎಲ್ಲ ರೆಡಿ ಆಗಿದೆ, ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಮುಂದಿನ ವರ್ಷದಲ್ಲಿ ಇವೆಲ್ಲವೂ ಫೈಲ್ ಆಗುತ್ತೆ ಲಾಯರ್ಸ್ಗೆ, ಆಮೇಲೆ ಈ ಒಂದು ಪೇಟೆಂಟ್ ಆಫೀಸ್ಗೆ ಹೋಗತ್ತೆ ಅದು. ಸೊ ಅಲ್ಲಿಂದ ಒಂದು ಹೊಸ ಜರ್ನಿ ಪ್ರಾರಂಭ. ಮೈ ಬಡಿ ಕೂಡ ಲಾಂಚ್ ಆಗುತ್ತೆ. ಸೊ ಅದಕ್ಕೆ ನಾವು ಇನ್ವೆಸ್ಟರ್ ಹತ್ರ ಬಹಳ ಕ್ಲೋಸ್ ಆಗಿ ಡಿಸ್ಕಷನ್ ಇದ್ದೀವಿ. ಸೊ ವಿ ಆರ್ ಮೋರ್ ಆರ್ ಲೆಸ್ ಸೆಕ್ಯೂರ್ಡ್ ದ ಫಂಡ್ಸ್ ಅಂತಾನೆ ಹೇಳ್ಬೋದು. ಇದು ತುಂಬಾ ದೊಡ್ಡ ಫಂಡಿಂಗ್ ಇದಕ್ಕೆ. ಸೊ ಹಂಗಾಗಿ ಇಟ್ಸ್ ಅ ಬಿಗ್ ಮೂವ್ಮೆಂಟ್ ನಮ್ಮ ಕಡೆಯಿಂದ. ಸೊ ಇದಿಷ್ಟು ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಸ್, ಅದ್ರ ಜೊತೆಗೆ ಲೋ ಲೈಟ್ಸ್, ಕೆಟ್ಟ ಇನ್ಸಿಡೆಂಟ್ಸ್ ಆಯ್ತು. ಮತ್ತೆ ಫ್ಯಾಮಿಲಿ ಆಸ್ ಯೂಶುವಲ್ ಫೋನ್ ಇಲ್ಲ, ಏನಿಲ್ಲ, ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಯಾರಿಗೂ ಏನು ವಿಶ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದಿಷ್ಟು ನಡೀಬೇಕು, ಲೈಫ್ ಮುಂದೆ ಹೋಗ್ಬೇಕಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಸೊ ಇದು ಎಸ್, ವಿ ಆರ್ ಆನ್ ದ ವೇ. ಈಗ 2025 ವೆಲ್ಕಮ್ ಮಾಡ್ತಾ, ಈಗ 2025 ಅಲ್ಲಿ ಏನ್ ಮಾಡ್ಬೋದು ನಾವು? ಆಗ್ಲೇ ಹೇಳ್ದಂಗೆ ಕ್ಯಾರಿ ಫಾರ್ವರ್ಡ್ ತುಂಬಾ ಇದೆ. ನನ್ನ ಅಡ್ವೈಸರಿ ಕೌನ್ಸಿಲಿಂಗ್ ಕೂಡ ಸೇರಿಸ್ಕೊಂಡಿದ್ದಾರೆ ಎಷ್ಟೋ ಯೂನಿವರ್ಸಿಟೀಸ್, ಅವರಿಗೂ ಅಷ್ಟೇ ಅನಂತ ಧನ್ಯವಾದಗಳು. ಸೊ ಈಗ ಅದನ್ನ ಮುಂದುವರ್ಸೋಣ, ಅದನ್ನ ಹೆಚ್ಚಾಗಿ ಫೋಕಸ್ ತರೋಣ. ನಮ್ಮ ಭಾರತನ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಒಂದು ಲೆವೆಲ್ ಅಲ್ಲಿ. ಇನ್ನೊಂದು ಥರದ್ದು ಏನ್ ಹೇಳ್ಬೇಕು ಅಂತಂದ್ರೆ, ಈಗ ನನಗೆ ಜನವರಿ 20ರಿಂದ, ಮತ್ತೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಜನವರಿ 20ರಿಂದ 29ನೇ ತಾರೀಕುವರೆಗೂ, ಸೊ ಆಲ್ಮೋಸ್ಟ್ ಒಂದು 7 ದಿನ ಟ್ರೈನಿಂಗ್ ಇರುತ್ತೆ. 2 ದಿನ ನಾವು ಬ್ರೇಕ್ ತಗೋತಾ ಇದೀವಿ, ಯಾಕಂದ್ರೆ 26ನೇ ತಾರೀಕು ಬರ್ತಾ ಇದೆ, ಅವತ್ತಿನ ದಿನ ಗಣರಾಜ್ಯೋತ್ಸವ, ಅದು ಹಾಲಿಡೇ ಇರುತ್ತೆ. ಸಂಡೇ ಬೇಕು ಅಂತ ನಾವೇ ಆಫ್ ಮಾಡಿದೀವಿ. ಸೊ ಹಂಗಾಗಿ ಇದು 7 ದಿನದ ಕೋರ್ಸು.
ನೀವು 9 ದಿನ ಅಂತ ತಗೊಂಡು 7 ದಿನದ ಕೋರ್ಸು, ದಿನ ಒಂದು 4 ಗಂಟೆ ನೀವು ಅದರಲ್ಲಿ ಸ್ಪೆಂಡ್ ಮಾಡಬೇಕಾಗತ್ತೆ. ಇದು ಮನೆಯಲ್ಲಿರ್ತಕ್ಕಂಥ ಒಂದು ಲೇಡೀಸ್ಗೆ ಅಥವಾ ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥವ್ರು ಬಿಸ್ನೆಸ್ ಮಾಡ್ಕೋತೀನಿ ಅನ್ನೋರು ಮಾತ್ರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಟ್ರೈನಿಂಗ್ ಮಾಡ್ಕೊಂಡು ಹೊಟ್ಟೋಗೋದಲ್ಲ, ಇದರಲ್ಲಿ ಒಂದು ಲೈಫ್ ಅಂತ ಸೃಷ್ಟಿ ಮಾಡ್ಕೋಬೇಕು ಅಂತ ಇದ್ದರೆ, ನಿಮ್ಮಲ್ಲಿ ನಿಮ್ಮ ಕಾಲ ಮೇಲೆ ನೀವೇ ನಿಮ್ಮ ಮನೆಯಲ್ಲಿ ನಿಂತ್ಕೋಬೇಕು ಅಂತಿದ್ರೆ ಈ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಂತ ನಾನು ಹೇಳ್ತೀನಿ. ವಯಸ್ಸಿನ ಮಿತಿ ಏನೂ ಇರೋದಿಲ್ಲ, ಆದರೆ ಇದನ್ನ ನಿಜವಾಗ್ಲೂ ಮಾಡಿದ್ರೆ ಸೀರಿಯಸ್ ಆಗಿ ಸಮಾಜಕ್ಕೆ ಉಪಯೋಗ ಆಗೋ ಹಾಗಿದ್ರೆ ದಯವಿಟ್ಟು ಮುಂದೆ ಬನ್ನಿ. ಲೇಡೀಸ್ ಮಾತ್ರ, ಟ್ರಾನ್ಸ್ಜೆಂಡರ್ ವುಮೆನ್ ಇರಲ್ಲ ಈ ಕೋರ್ಸಲ್ಲಿ, ಜೆಂಟ್ಸಿಗೆ ಇಲ್ವೇ ಇಲ್ಲ. ಯಾಕಂದ್ರೆ ಇದು ಅನ್ಫಾರ್ಚುನೇಟ್ಲಿ ಇದು ಈ ಬೇರೆ ಕೋರ್ಸ್. ಇದು ಏನಪ್ಪಾ ಕೋರ್ಸು ಅಂತಂದ್ರೆ ಮಸಾಲೆ ಮೇಕಿಂಗ್, ಚಟ್ನಿ ಪುಡಿ ಮೇಕಿಂಗ್. ಓಕೆ, ಸೊ ಈ ತರ ಒಂದು ಹಲವಾರು ಪದಾರ್ಥಗಳನ್ನ ಹೇಳ್ಕೊಡ್ತಕ್ಕಂಥದ್ದು ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಬೆಂಗಳೂರಿನಲ್ಲಿ ನಡೆಯುತ್ತೆ. ಎಲ್ಲಿ? ಬೆಂಗಳೂರಿನ ಉತ್ತರಹಳ್ಳಿನಲ್ಲಿ ನಡೆಯುತ್ತೆ. ಓಕೆ, ಸೊ ಉತ್ತರಹಳ್ಳಿಗೆ ಬಸ್ ಇದೆ, ಅಲ್ಲಿಂದ ಒಂದು 300 ಮೀಟರ್ ನಡೆದ್ರೆ ನಮ್ಮ ಟ್ರೈನಿಂಗ್ ಹಾಲ್ ಸಿಗತ್ತೆ, ಅಲ್ಲಿಗೆ ಬರ್ಬೋದು. ಈ ಒಂದು ಸಪೋರ್ಟನ್ನ ತಗೋಬೋದು. ಇದು ಫ್ರೀ ಆಫ್ ಚಾರ್ಜ್ ಇರುತ್ತೆ. ಇದರಲ್ಲಿ ಏನಪ್ಪಾ ಮಾಡಬೇಕು ಅಂತಂದ್ರೆ, ಹೆಂಗೆ ನೋಂದಾಯಿಸ್ಕೋಬೇಕು ಅಂತಂದ್ರೆ, ಜನವರಿ ಅರೌಂಡ್ 9ನೇ ತಾರೀಕು 10ನೇ ತಾರೀಕು ನಾವು ಎಲ್ಲರೂ ಕರಿತೀವಿ. 40 ಜನಕ್ಕೆ ಮಾತ್ರ ಇದೆ. ದಯವಿಟ್ಟು ಕ್ವಿಕ್ ಆಗಿ ರಿಜಿಸ್ಟ್ರೇಷನ್ಸ್ ಮಾಡಿ. ದಯವಿಟ್ಟು ನನ್ನ ವೆಬ್ಸೈಟ್ ನಲ್ಲಿ ನನ್ನ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಅದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಫೋನ್ ಮಾಡ್ಬಿಟ್ಟು ವಿಮೆನ್ ಓನ್ಲಿ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಇದು ನೀವು ಇಂಡಿಪೆಂಡೆಂಟ್ ಆಗಿ ಶುರು ಮಾಡಿದ್ರೆ ಫೈನ್, ಇಲ್ಲ ಅಂತಂದ್ರೆ ನಾವೊಂದು ಗ್ರೂಪ್ ಕಂಪ್ನಿ ಒಂದು ಮಾಡ್ತೀವಿ. ಈಗ ಯಾರು ಮಾಡೋದಿಲ್ಲ ಅಂತಂದ್ರೆ ಗ್ರೂಪ್ ಕಂಪ್ನಿ ಮಾಡ್ಬಿಟ್ಟು ಆ ಗ್ರೂಪ್ ಕಂಪ್ನಿಯಿಂದ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಇಡೀ ಒಂದೇ ಒಂದು ಹೆಸರು, ಆ ಒಂದು ಹೆಸರು, ಈಗ ಫಾರ್ ಎಕ್ಸಾಂಪಲ್ ಇವಾಗ ಅಹಮದಾಬಾದ್ ನಲ್ಲಿ ಇದೆಯಲ್ಲ, ಈಗ ಲಿಚ್ಚತ್ ಪಾಪಡ್ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಇದು ವಿಮೆನ್ ಮಾಡಿರ್ತಕ್ಕಂಥದ್ದು, ಪಾಪಡ್ ಮಾತ್ರ ಮಾಡಿದ್ದಾರೆ, ಇವರು ಸೆಲ್ ಮಾಡ್ತಿದ್ದಾರೆ ಅಂತ. ಸೊ ಇದೇ ತರ ಒಂದು ಬ್ರಾಂಡಿಂಗ್ ಮಾಡ್ತಾ ಇದ್ದೀವಿ. ಆ ಒಂದು ಅಂಬ್ರೆಲಾ ಕಂಪ್ನಿನ ಶುರು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಗವರ್ನಿಂಗ್ ಬಾಡಿ ಕೂಡ ನಾವು ಬರ್ತೀವಿ, ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ. ಎಲ್ಲವೂ ಫ್ರೀ ಆಫ್ ಚಾರ್ಜ್ ಇರುತ್ತೆ, ಯಾರು ದುಡ್ಡು ಕೊಡ್ಬೇಕಾಗಿಲ್ಲ ಯಾವುದಕ್ಕೂ. ಸೊ ಇದು ನಿಜವಾದ ಒಂದು ಚೇಂಜಸ್ ನಾವು ತರಬೇಕು ಅಂತ ಪುಷ್ ಮಾಡ್ತಾ ಇದೀವಿ. ಇದನ್ನ ಮಸಾಲೆ ಮೇಕಿಂಗ್ ಮಾತ್ರ ಈಗ ಸದ್ಯಕ್ಕೆ ಮಾಡ್ತಾ ಇದೀವಿ. ದಯವಿಟ್ಟು ಮನೇಲಿ ಲೇಡೀಸ್ ಇರ್ತಕ್ಕಂಥವ್ರು ಇದು ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಿ, ಬನ್ನಿ. ಇನ್ಯಾವುದು ಅಡಚಣೆ ಇಲ್ದಿರೋದಿಲ್ಲ. ಈ ವರ್ಷ ಒಂದು 50,000 ವಿಮೆನ್ಗೆ ನಾವು ಟ್ರೈನ್ ಮಾಡ್ಬೇಕಂತ ಇದೆ. ತುಂಬಾ ದೊಡ್ಡ ಪ್ರೋಗ್ರಾಮ್ ಇದೆ. ಸೊ ಇದು ನನಗೆ ಒಂದು ದೊಡ್ಡ ಬೆಟ್ಟ ಕಂಡಂಗೆ ಕಾಣ್ತಾ ಇದೆ. ಆದ್ರೆ ಇವಾಗ 40 ಜನಕ್ಕೆ ಮಾತ್ರ ಈ ಸೀಟ್ ಇದೆ. 1 ವೀಕ್ ಪ್ರೋಗ್ರಾಮು. ಇದಾಗಿದ್ಮೇಲೆ ಮತ್ತೆ ಕಂಟಿನ್ಯೂಯೇಷನ್ ಇರುತ್ತೆ. ಹುಣಸೂರು ಕಡೆಗೆ ಬರ್ತೀವಿ, ಹುಬ್ಳಿ ಧಾರವಾಡ ಸೈಡ್ ಬರ್ತೀವಿ, ಮತ್ತೆ ಬೆಂಗಳೂರು ಸೈಡ್ ಬರ್ತೀವಿ. ಇದೆಲ್ಲ ಇನ್ನು ಬಹಳಷ್ಟಿದೆ. ಇವೆಲ್ಲ ಮೈಸೂರಿನಲ್ಲೂ ನಡೆಯುತ್ತೆ. ಸೊ ಹಂಗಾಗಿ ದಯವಿಟ್ಟು ಇದನ್ನ ಗಮನ ಇಟ್ಟು ಕೇಳಿ, ನಿಮ್ಗೂ ನಿಮ್ಮ ಸ್ನೇಹಿತರಿಗೂ ಹೇಳಿ. ಇದೇನಪ್ಪಾ ಬೇಕು ಅಂತಂದ್ರೆ, ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, 100 ರೂಪಾಯಿ ರಿಜಿಸ್ಟ್ರೇಷನ್. ಅದು ನಮಗಲ್ಲ, ಅವ್ರು ಟ್ರೈನರ್ ಬರ್ತಾರಲ್ಲ ಅವರಿಗೆ ನೀವು ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ಹೇಳಿ 100 ರೂಪೀಸ್, ಅದೇನು ಇನ್ಶೂರೆನ್ಸ್ ಏನೋ ಮಾಡಿಸ್ತಾರೆ ಅವರು, 100 ರೂಪೀಸ್ ಅವ್ರಿಗೆ ಕೊಡ್ಬೇಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಅದ್ರ ಜೊತೆಗೆ ನಿಮ್ಗೆ ಫ್ರೀ ಟ್ರೈನಿಂಗ್ ಇರುತ್ತೆ, ಊಟನೂ ಫ್ರೀ ಇರುತ್ತೆ. 11ರಿಂದ 4 ಗಂಟೆ. ದಯವಿಟ್ಟು ಹಂಗೆ ಪ್ಲಾನ್ ಮಾಡ್ಕೊಳ್ಳಿ. 11ರಿಂದ 3 ಗಂಟೆ ಆದ್ರೂ ಇರ್ಬೋದು. ಓಕೆ, ಸೊ ಬನ್ನಿ, ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ. ಆಮೇಲೆ ಈಗ ಇಷ್ಟೊಂದೆಲ್ಲ ಮಾತಾಡ್ಬಿಟ್ಟೆ. ಸೊ ಈಗ ಈ ವರ್ಷನ ಎಂಡ್ ಮಾಡಿ ನಿಮ್ಗೆಲ್ರಿಗೂ ಈ ಒಂದು ಧನ್ಯವಾದ ಹೇಳ್ತಾ, ನಿಮಗೆಲ್ರಿಗೂ ಶುಭ ಹಾರೈಸಿ, ಈ ಒಂದು ಹ್ಯಾಪಿ ನ್ಯೂ ಇಯರ್ ಅಂತ ಏನ್ ಹೇಳ್ತೀವಿ, ಹೊಸ ವರ್ಷದ ಶುಭಾಶಯಗಳು ನಿಮ್ಗೂ, ನಿಮ್ಮ ಮನೆಯವರಿಗೂ, ನಿಮ್ಮ ಕುಟುಂಬದವರಿಗೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತೆ ಈಗ ಹೊಸ ವರ್ಷದಲ್ಲಿ ನಾವು ಹೊಸ ಎನರ್ಜಿಯೊಂದಿಗೆ ಸಿಗೋಣ. ನಾನು ಬಹಳಷ್ಟು ಇನಿಷಿಯೇಟಿವ್ ತಗೋಬೇಕಾಗಿದೆ, ನನಗಂತೂ ತುಂಬಾ ಭಾರ ಹೊತ್ಕೊಂಡಂಗಿದೆ ಇವಾಗ. ಸೊ ಮಾಡೋಣ, ಇದೇ ತರ ಪ್ರೋತ್ಸಾಹಿಸಿ, ಸಪೋರ್ಟ್ ಮಾಡಿ, ನನಗೆ ಇದೇ ತರ ಉತ್ತೇಜನವನ್ನ ಕೊಡ್ತಾನೇ ಇರಿ ನೀವು. ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ನಮ್ಮಲ್ಲಿ ಸಮಾಜನ ಬದಲಾವಣೆ ಮಾಡ್ಬೇಕಲ್ಲ. ಸೊ ಹಂಗಾಗಿ ಬಹಳ ಇಂಪಾರ್ಟೆಂಟ್ ಇದೆ. ಧನ್ಯವಾದ ನಿಮ್ಮೆಲ್ರಿಗೂ, ತುಂಬಾ ತುಂಬಾ ಥ್ಯಾಂಕ್ಸ್. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.